45 ಮೂವಿ ಅನೌನ್ಸ್ ಆದಾಗ ಸ್ವಲ್ಪ ಡೌಟ್ ಇತ್ತು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆರಾಮಾಗಿದ್ದಾರಲ್ಲ, ಯಾಕೆ ಬೇಕು ಡೈರೆಕ್ಷನ್ ಎಲ್ಲ ಅಂತ. ಸುಮ್ಮನೆ ಅದು ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಏನಾದರೂ ಆಗ್ಬಿಟ್ರೆ ಅಂತ ಒಂದು ಕನ್ಸರ್ನ್ ಇತ್ತು. ಬಟ್ ನಿಜವಾಗ್ಲೂ ಅರ್ಜುನ್ ಜನ್ಯ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಅದ್ರ ಜೊತೆಗೆ ಎಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿನೂ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿನೂ ಅಷ್ಟೇ ಒಳ್ಳೆ ಔಟ್ಪುಟ್ನ ಕೊಡ್ತಾ ಇದ್ದಾರೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. 45 ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಮುಂಚೆನೇ ಅನೌನ್ಸ್ ಮಾಡಿದ್ರು ಇದನ್ನು. ಇವತ್ತಿಂದ ಪ್ರಮೋಷನಲ್ ಕಂಟೆಂಟ್ನ ಬಿಟ್ಟು ಪ್ರಮೋಷನ್ಸ್ನ ಶುರು ಮಾಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಟೀಸರ್ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ. ಬನ್ನಿ ಮಾತಾಡೋದಕ್ಕೆ ವಿಚಾರಗಳು ತುಂಬ ಇವೆ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲಿಂದ ಶುರು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಓಕೆ, ಫಸ್ಟ್ ಟೀಸರ್ ನೋಡಿದ ತಕ್ಷಣ, ಆ ಕ್ಯಾರೆಕ್ಟರ್ಗಳನ್ನು ನೋಡಿದ ತಕ್ಷಣ ನನ್ನ ತಲೆಗೆ ಬಂದಿದ್ದನ್ನು ಹೇಳ್ಬಿಡ್ತೀನಿ. ಶಿವರಾಜ್ ಕುಮಾರ್ ಅವ್ರನ್ನ ಶಿವನ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಉಪೇಂದ್ರ ಅವ್ರನ್ನ ಯಮನ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರನ್ನ ಮನುಷ್ಯನ ರೀತಿನೇ ತೋರಿಸಿದ್ದಾರೆ ಅನ್ನೋದು ತಲೆಯಲ್ಲಿ ಬಂತು. ನೆಕ್ಸ್ಟ್ ಶಿವಣ್ಣ ಅವರು ಮನುಷ್ಯ ಸತ್ತ ಮೇಲೆ ತೋರಿಸೋ ಪ್ರೀತಿನ ಬದುಕಿರುವಾಗಲೇ ತೋರಿಸಿ ಅಂತ ಅಂದಿದ್ದು ಒಂದು ಕಡೆ ಫಿಲಾಸಫಿ ಥರನೂ ಫೀಲ್ ಕೊಡ್ತು. ಅದರ ನಂತರ ಬಂದಿದ್ದು ಐ ವಿಲ್ ಕಿಲ್ ಯು ಡೈಲಾಗ್. ಪ್ಯೂರ್ ಫ್ಯಾನ್ ಸ್ಟಫ್ ಅದು. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇಬ್ಬರು ದೊಡ್ಡ ಹೀರೋಗಳನ್ನು, ಯಾರಿಗೂ ಬೇಜಾರಾಗದೇ ಇರೋ ರೀತಿ. ಇಲ್ಲೇ ನನಗೆ ಅರ್ಜುನ್ ಜನ್ಯ ಅವರ ಕೆಲಸ ಇಷ್ಟ ಆಗಿದ್ದು. ಸಿನಿಮಾ ಅನೌನ್ಸ್ ಆದಾಗಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲೊಂದು ಫಿಲಾಸಫಿ ಇದೆ ಅಂತ. ಫಿಲಾಸಫಿ ಅಂದ ತಕ್ಷಣ ಕೂರಿಸಿ ಪಾಠ ಥರ ಮಾಡೋದಲ್ಲ, ಅದಕ್ಕೊಂದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಅದನ್ನು ಜನ ಇನ್ನೂ ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಕಡೆ ಕೆಲಸ ಮಾಡಿರೋದು ಕಾಣಿಸ್ತು ಈ ಟೀಸರ್ನಲ್ಲಿ. ಸಾವು ಬದುಕಿನ ಮಧ್ಯೆ ಇರೋ ಫಿಲಾಸಫಿನೋ ಅಥವಾ ಸತ್ತ ನಂತರ ಆತ್ಮದ ಒಂದು ಜರ್ನಿ ಏನಿದೆ ಅದನ್ನು ತೋರ್ಸೋಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಬರುತ್ತೆ, ಇದ್ರ ಬ್ರೇಕ್ಡೌನ್ ವಿಡಿಯೋ ಕೂಡ ಬರುತ್ತೆ. ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ಇನ್ನು ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತೀನಿ. ಸತ್ಯ ಹೆಗಡೆ ಅವರ ಫ್ರೇಮ್ಸ್ ನಿಜವಾಗ್ಲೂ ಸಖತ್ತಾಗಿ ಬಂದಿವೆ. ಈ ಫ್ರೇಮ್ಗಳ ಕಾಂಪೋಸಿಷನ್ ಕ್ರೇಜಿ ಆಗಿದೆ ಅಂತ ಅನಿಸ್ತು. ಸಬ್ಜೆಕ್ಟ್ನ ಪ್ಲೇಸ್ ಮಾಡಿರೋದು, ಅದಕ್ಕೆ ಕೊಟ್ಟಿರೋ ಲೈಟಿಂಗ್, ಸಿನಿಮಾದ ಕೋರ್ ಸಬ್ಜೆಕ್ಟ್ ಏನಿದೆ, ಕೋರ್ ಎಮೋಷನ್ ಏನಿದೆ ಅದಕ್ಕೆ ಸರಿಯಾಗಿ ಬ್ಲೆಂಡ್ ಆಗಿದೆ ಅಂತ ಅನಿಸ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಉಪೇಂದ್ರ ಅವರ ಕ್ಯಾರೆಕ್ಟರ್ಗೆ ಬಿದ್ದಿರೋ ಫ್ರೇಮ್ಗಳು. ಈ ಶಾರ್ಟಲ್ಲಿ ಡಚ್ ಆ್ಯಂಗಲ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಒಂಥರ ಟೆನ್ಷನ್ ಬಿಲ್ಡ್ ಆಗುತ್ತೆ. ಆ ಕ್ಯಾರೆಕ್ಟರ್ ಡೈಲಾಗ್ ಹೇಳುವಾಗ ನಮ್ಮ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ಅದು ಅಲ್ಲದೆ ನೆಗೆಟಿವ್ ಶೇಡ್ ಥರ ಫೀಲ್ ಬಂತು ಆ ಒಂದು ಲೈಟ್ ಬಂದಾಗ. ನೆಕ್ಸ್ಟ್ ಫ್ರೇಮ್ ಶಿವಣ್ಣ ಅವ್ರಿಗೆ ಓವರ್ ದ ಶೋಲ್ಡರ್ ಹೋಗಿದ್ದಾರೆ. ಒಂದು ಹೀರೋ ವರ್ಸಸ್ ವಿಲನ್ ಫೀಲ್ ಬರುತ್ತೆ ಅಲ್ಲಿ. ಆ್ಯಂಡ್ ಟೀಸರ್ನ ಲಾಸ್ಟ್ ವೈಡ್ ಆ್ಯಂಗಲ್ ಶಾಟ್ ದಟ್ ವಾಸ್ ಕ್ರೇಜಿ ಅಂತ ಹೇಳ್ತೀನಿ. ಅದರ ಟೇಕಿಂಗ್ ಚೆನ್ನಾಗಿದೆ. ಉಪೇಂದ್ರ ಅವ್ರನ್ನ ತೋರಿಸಿರೋ ರೀತಿ ತುಂಬ ಇಷ್ಟ ಆಯಿತು. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ VFX ಸಖತ್ ಯುನೀಕ್ ಆಗಿದೆ. ಬೇರೊಂದು ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಜನ್ಯ ಅವರು. ಅವರ ಇಮ್ಯಾಜಿನೇಷನ್ನ ಸ್ಕ್ರೀನ್ ಮೇಲೆ ಅನ್ಕೊಂಡ ಹಾಗೇನೆ ತಂದಿದ್ದಾರೆ ಅಂತ ಅನಿಸ್ತು. ಆ ವಿಚಿತ್ರ ಪ್ರಾಣಿಗಳನ್ನು ತೋರಿಸಿದ್ದು, ಆ ಅಂತ್ಯಕ್ರಿಯೆ ಮಾಡ್ತಿರುವಾಗ ಆತ್ಮನ ತೋರಿಸಿರೋ ರೀತಿ, ಆಮೇಲೆ ಆ ಹಸು ಇರೋದು ಅದು ಕೆಂಪು ಸಮುದ್ರನೋ ಅಥವಾ ರಕ್ತ ಸಮುದ್ರನೋ ಗೊತ್ತಿಲ್ಲ. ಇವನ್ ಆ ಫ್ರೇಮ್ಸ್ಗಳು ಕೂಡ ಚೆನ್ನಾಗಿವೆ. ನೆಕ್ಸ್ಟ್ ಈ ಶಾರ್ಟಲ್ಲಿರೋದು ಒಂಥರ ಗೂಳಿ ಥರ ಕಾಣಿಸ್ತಾ ಇದೆ, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟಲ್ಲಿ ಬಂತಲ್ಲ ಈ ಕ್ರಿಯೇಚರ್, ಇದು ನನ್ನ ತುಂಬ ಇಂಪ್ರೆಸ್ ಮಾಡಿದ ಫ್ರೇಮ್ ಇಡೀ ಟೀಸರ್ನಲ್ಲಿ. ಅವನಜ್ಜಿ ಸಿನಿಮಾ ನೋಡಲೇಬೇಕು ಗುರು ಅಂತ ಅನಿಸಿದ್ದು ಈ ಫ್ರೇಮ್ನ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಏನು ಹೇಳ್ತು ಅಂತ ಸುಮಾರು ಜನಕ್ಕೆ ಡೌಟ್ ಇದೆ. ನನಗೆ ಕೇಳಿಸಿದ್ದು ಇಯರ್ಫೋನ್ಸ್ ಹಾಕ್ಕೊಂಡು ಕೇಳುವಾಗ ಗೆಟ್ ಹಿಮ್ ಆಫ್ಟರ್ 45 ಡೇಸ್ ಅಂತ. ನೆಕ್ಸ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬರ್ತೀನಿ. ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅವರು ಇಷ್ಟೆಲ್ಲ ಕೆಲಸನ ಅಂತ ಅರ್ಥ ಆಗ್ತಿಲ್ಲ ನನಗೆ. ಸ್ಟಾರ್ಟಿಂಗ್ನಲ್ಲೇ ಆ ಒಂದು ಪ್ರಪಂಚನ ತೋರಿಸುವಾಗ ಒಂದು ಥರ ಸಸ್ಪೆನ್ಸ್ ಟೋನಲ್ಲಿ ಶುರುವಾಗುತ್ತೆ ಟೀಸರ್. ನಂತರ ಒಂದು ಹೈ ಎನರ್ಜಿ ಆ್ಯಕ್ಷನ್ ಮೋಡ್ಗೆ ಹೋಗುತ್ತೆ. ಆ ಶಿಫ್ಟ್ ಚೆನ್ನಾಗಿದೆ, ಎಲ್ಲೂ ಬ್ರೇಕ್ ಆಗಿದ್ದು ಫೀಲ್ ಬರಲಿಲ್ಲ. ದೆನ್ ಓಮ್ ಟ್ಯೂನ್ನ ಬ್ಲೆಂಡ್ ಮಾಡಿದ ರೀತಿ ದಟ್ ವಾಸ್ ಟೂ ಗುಡ್. ಓವರ್ ಆಲ್ ಆಗಿ ನನಗೆ ಪರ್ಸ್ನಲಿ ಟೀಸರ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಟೀಸರ್ ಬಂದಿದೆ ಅಂತ ಅನಿಸ್ತು. ಸಿನಿಮಾನ ನೋಡಲೇಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ, ಆ ಒಂದು ಎಕ್ಸೈಟ್ಮೆಂಟ್ನ ತರಿಸಿದೆ. ಅರ್ಜುನ್ ಜನ್ಯ ಅವರು ಇಡೀ ಸಿನಿಮಾನ ಆ್ಯನಿಮೇಟೆಡ್ ವರ್ಷನ್ ಆಗಿ ಮುಂಚೆನೇ ರೆಡಿ ಮಾಡಿ ಎಲ್ರಿಗೂ ತೋರಿಸಿ ನಂತರ ಸಿನಿಮಾದ ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ಈ ಥರ ಒಂದು ಪ್ಲ್ಯಾನಿಂಗ್ ಏನಿದೆ ಇದು ಅವರ ಡೆಡಿಕೇಶನನ್ನು ತೋರಿಸುತ್ತೆ, ಅವರ ಕಮಿಟ್ಮೆಂಟ್ನ ಎತ್ತಿ ಹಿಡಿಯುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಸಿನಿಮಾದ ಔಟ್ಪುಟ್ ಇನ್ನೂ ತುಂಬ ಚೆನ್ನಾಗಿ ಬಂದಿರಲಿ. ಟೀಸರ್ನಲ್ಲಿ ಹೇಗೆ ಫಿಲಾಸಫಿನ ಎಂಟರ್ಟೈನ್ ಮಾಡೋ ಮೂಲಕ ಹೇಳಿದ್ರು, ಸಿನಿಮಾದಲ್ಲೂ ಹಾಗೆ ಮಾಡಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಬ್ರೇಕ್ಡೌನ್ ವಿಡಿಯೋ ಜೊತೆ ಸಿಗುವ. ಬಾಯ್. ನಿಮಗೇನಾದರೂ ಪಾಯಿಂಟ್ಸ್ ಇದ್ದರೆ ಅದನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಬ್ರೇಕ್ಡೌನ್ ವಿಡಿಯೋದಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.